ಇವತ್ತು ವಿಶೇಷವಾಗಿ 8ನೇ ತರಗತಿ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ರೇಖಾಗಣಿತದಲ್ಲಿ ಬರ್ತಕ್ಕಂಥ ಆಕೃತಿಗಳನ್ನು ಒಳಗೊಂಡಂತೆ ನಾವು ಭೂಮಿತಿಯ ನಕ್ಷಾ ಚಿತ್ರಣ ಅಂತ ಹೇಳಿ ಒಂದು ಚಿತ್ರಕಲೆಯಲ್ಲಿ ಸಮ್ಮಿಳಿತವಾಗಿ ಈ ಪಾಠವನ್ನ ಹಮ್ಮಿಕೊಂಡಿದೀವಿ. ಭೂಮಿತಿಯ ನಕ್ಷೆಗಳಂದ್ರೆ ತ್ರಿಕೋನ ಆಗಿರ್ಬೋದು, ಆಯತ ಆಗಿರ್ಬೋದು, ಚತುರ್ಭುಜ ಆಗಿರೋದು, ಪಂಚಭುಜಾಕೃತಿ, ಯಾವುದೇ ಬಹುಭುಜಾಕೃತಿಗಳನ್ನ ನಾವು ಸಂಯೋಜನೆ ಮಾಡಿ ಅದಕ್ಕೆ ವಿಶೇಷವಾದಂತಹ ಡಿಸೈನ್ ಅನ್ನು ಕ್ರಿಯೇಟ್ ಮಾಡಿ ಆ ಒಂದು ತ್ರಿಕೋನದಲ್ಲಿ ಅಥವಾ ಬಹುಭುಜಾಕೃತಿ ಯಾವುದೇ ಒಂದು ಆಕೃತಿನ ಆಯ್ಕೆ ಮಾಡಿಕೊಂಡು ಅದರ ಭೂಮಿತಿಯ ರೇಖಾಕೃತಿಗಳಿಂದ ರಚನೆ ಆದಂತಹ ಒಂದು ಡಿಸೈನ್ ಆಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತ್ರಿಕೋನಗಳಲ್ಲಿ ಭೂಮಿತಿ ನಕ್ಷಚಿತ್ರವನ್ನು ಬರೆಯೋಣ. ಇದಕ್ಕೊಂದು ಹೆಸರನ್ನು ಇಡೋಣ, ಎ ಮತ್ತು ಬಿ ಅಂತ. ಈ ಎ ಬಿ ಎಷ್ಟು ಸೆಂಟಿಮೀಟರ್ ಇದೆ ಅಂದ್ರೆ 15 ಸೆಂಟಿಮೀಟರ್ ಇಟ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. 15 ಸೆಂಟಿಮೀಟರ್ ದೂರದಲ್ಲಿ ಇರ್ತಕ್ಕಂಥ ಈ ಪಾದರೇಖೆಯ ಅಳತೆ ಎಷ್ಟಿದೆ ಒಂದು ತ್ರಿಜ್ಯವನ್ನು ಅಷ್ಟು ಇಟ್ಕೊಂಡು ಮೇಲ್ಭಾಗ ಒಂದು ಕಂಸವನ್ನು ಹೇಳ್ಕೊಳ್ಳಿ. ಹಾಗೆ ಬಿ ಕೇಂದ್ರವಾಗಿ ಇಟ್ಕೊಂಡು ಮೊದಲ ಎಳೆದ ಕಂಸವನ್ನ ತ್ರಿಜ್ಯ ವ್ಯತ್ಯಾಸ ಮಾಡಿದ ಅದೇ ತ್ರಿಜ್ಯದಿಂದ ಎಷ್ಟಾಗಲಿ ಇರುತ್ತೋ ಅಷ್ಟೇ ತ್ರಿಜ್ಯದಿಂದ ಮೊದಲ ಎಳೆದ ಕಂಸವನ್ನ ಕತ್ತರಿಸ್ಕೊಳ್ಳಿ. ಸಿ ಬಿ ಅಂತಕ್ಕಂಥ ಈ ರೇಖೆ, ಹಾಗೆ ಸಿ ಎ ಅಂತಕ್ಕಂಥ ಇನ್ನೊಂದು ರೇಖೆ. ಒಳಗಡೆ ನಾವು ವೃತ್ತ, ಆಮೇಲೆ ಪಂಚಭುಜಾಕೃತಿ, ಷಡ್ಭುಜಾಕೃತಿ, ಆಯತ ಇವೆಲ್ಲವನ್ನ ರಚನೆ ಮಾಡ್ತಾ ಹೋದಾಗ ಆ ಒಂದು ಚಿತ್ರ ಸುಂದರವಾಗಿ ಕಾಣೋದಕ್ಕೆ ಡಿಸೈನ್ ಆಗಿ ಕಾಣುತ್ತೆ. ಹಾಗೆ ನೋಡಿ, ಇಲ್ಲಿ ಈ ಭಾಗಕ್ಕೆ ಸ್ಪರ್ಶಿಸುವ ಹಾಗೆ ಒಂದು ವೃತ್ತವನ್ನ ರಚನೆ ಮಾಡ್ಕೊಳ್ಳಿ. ಷಡ್ಭುಜಾಕೃತಿಯನ್ನು ರಚಿಸುತ್ತೇನೆ. ನಂತರ ಆಯತವನ್ನು ರಚಿಸುತ್ತೇನೆ. ಮೊದಲಿಗೆ ವೃತ್ತದಲ್ಲಿ ಬಣ್ಣವನ್ನು ಹಾಕೋಣ. ಷಡ್ಭುಜಾಕೃತಿಯ ಎರಡು ಭಾಗಗಳು. ಸ್ನೇಹಿತರೆ, ಷಡ್ಭುಜಾಕೃತಿಯ ಬಣ್ಣ ಹಾಕೋದು ಮುಗಿತು. ಈಗ ವೃತ್ತದ ಬಣ್ಣವನ್ನು ಹಾಕೋಣ. ಗುರುಗಳು ಹೇಳಿದ ಹಾಗೆ ನಕ್ಷಣ ಚಿತ್ರವನ್ನು ಬರೆದಿದ್ದೇನೆ. ಅದರಲ್ಲಿ ತ್ರಿಕೋನಗಳು, ಆಯತ, ಷಡ್ಭುಜಾಕೃತಿ, ವೃತ್ತವನ್ನು ಬರೆದಿದ್ದೇನೆ. ಅವು ಅಷ್ಟು ಸೇರಿಸಿ ನಕ್ಷಣ ಚಿತ್ರವನ್ನು ಬರೆದಿದ್ದೇನೆ. ಸ್ನೇಹಿತರೆ, ರೇಖಾಗಣಿತದಲ್ಲಿ ನನ್ನ ಪ್ರಶ್ನೆ, ರೇಖಾಗಣಿತ ಎಂದರೇನು? ಇದಕ್ಕೆ ಉತ್ತರ, ರೇಖಾಕೃತಿಗಳ ಅಭ್ಯಾಸ ಮಾಡುವ ಗಣಿತದ ಒಂದು ಭಾಗವೇ ರೇಖಾಗಣಿತ. ನನ್ನ ಪ್ರಶ್ನೆ, ರೇಖಾಗಣಿತ ಕಂಡುಹಿಡಿದವರು ಯಾರು ಅಥವಾ ರೇಖಾಗಣಿತದ ಪಿತಾಮಹ ಯಾರು? ಇದಕ್ಕೆ ನನ್ನ ಉತ್ತರ, ಯೂಕ್ಲಿಡ್. ರೇಖಾಗಣಿತದಲ್ಲಿ ನನ್ನ ಪ್ರಶ್ನೆ, ತ್ರಿಭುಜ ಎಂದರೇನು? ತ್ರಿಭುಜ ಎಂದರೆ 3 ಕೋನಗಳು ಮತ್ತು 3 ಬಾಹುಗಳು ಹೊಂದಿರುವ ಆಕೃತಿಯನ್ನು ತ್ರಿಭುಜ ಎನ್ನುವರು. ಧನ್ಯವಾದಗಳು. ಬಿಂದು ಎಂದರೇನು? ಒಂದು ಚೂಪಾದ ಪೆನ್ಸಿಲಿಂದ ಮೂಡಿಸಿದ ಚುಕ್ಕೆಯನ್ನು ಬಿಂದು ಎನ್ನುವರು. ಪಾಠದಲ್ಲಿ ಬರುವ ನನ್ನ ಪ್ರಶ್ನೆ, ರೇಖೆ ಎಂದರೇನು? ಇದಕ್ಕೆ ಉತ್ತರ, ಅನೇಕ ಬಿಂದುಗಳ ಜೋಡಣೆಯಿಂದ ಅಥವಾ ಸಂಯೋಗವನ್ನು ರೇಖೆ ಎನ್ನುವರು. ಈ ರೇಖಾಗಣಿತದ ಪಾಠದಲ್ಲಿ ನನ್ನ ಪ್ರಶ್ನೆ, ಚಚೌಕ ಅಥವಾ ವರ್ಗ ಎಂದರೇನು? ಚಚೌಕ ಅಥವಾ ವರ್ಗ ಎಂದರೆ 4 ಬಾಹುಗಳು ಸಮವಾಗಿರುತ್ತವೆ. ಪ್ರತಿ ಕೋನವು 90 ಡಿಗ್ರಿಯನ್ನು ಹೊಂದಿರುತ್ತದೆ ಮತ್ತು 2 ಕರ್ಣಗಳು ಸಮವಾಗಿದ್ದು ಲಂಬವಾಗಿ ಅರ್ಧಿಸುತ್ತವೆ. ಇದಕ್ಕೆ ಚಚೌಕ ಅಥವಾ ವರ್ಗ ಎನ್ನುವರು. ಧನ್ಯವಾದಗಳು. ರೇಖಾಗಣಿತದಲ್ಲಿ ಬರುವಂತ ನನ್ನ ಪ್ರಶ್ನೆ, ಆಯತ ಎಂದರೇನು? ಎಲ್ಲ ಕೋನಗಳು ಸಮವಾಗಿದ್ದು ಪ್ರತಿ ಕೋನವು 90 ಡಿಗ್ರಿ ಹೊಂದಿರುತ್ತದೆ.
ಎರಡು ಕರ್ಣಗಳು ಸಮವಾಗಿದ್ದು ಹಾಗೂ ಅಭಿಮುಖ ಬಾಹುಗಳು ಮಾತ್ರ ಸಮವಾಗಿರುತ್ತದೆ. ಈ ಆಕೃತಿಯನ್ನು ಆಯತ ಎನ್ನುವರು. ಪ್ರಶ್ನೆ ಚತುರ್ಭುಜ ಎಂದರೇನು? ಚತುರ್ಭುಜ ಎಂದರೆ 4 ಬಾಹುಗಳು 4 ಕೋನಗಳು ಹೊಂದಿರುತ್ತದೆ. ಈ ಆಕೃತಿಯನ್ನು ಚತುರ್ಭುಜ ಎನ್ನುವರು. ಗಣಿತ ಪಾಠದಲ್ಲಿ ನನ್ನ ಪ್ರಶ್ನೆ ಷಡ್ಭುಜಾಕೃತಿ ಎಂದರೇನು? 6 ಬಾಹುಗಳು ಮತ್ತು 6 ಕೋನಗಳು ಸಮನಾಗಿದ್ದು ಈ ಆಕೃತಿಯನ್ನು ಷಡ್ಭುಜಾಕೃತಿ ಎನ್ನುವರು. ಈ ಚಿತ್ರದಲ್ಲಿ ನನ್ನ ಪ್ರಶ್ನೆ ವೃತ್ತ ಎಂದರೇನು? 360 ಡಿಗ್ರಿ ಆವೃತವಾದ ಪರಿಧಿಯನ್ನು ವೃತ್ತ